ಡೆಲ್ಲಿಯಿಂದನೂ ಫೋನ್ಗಳು ಬಂತು. ಅಂತಿಮವಾಗಿ ನಡ್ಡಾಜಿ ಅವ್ರು ಫೋನ್ ಮಾಡಿದಾಗ ತಂದೆಯವರು ಒಂದು ಮಾತು ಹೇಳಿದರು, ಇಲ್ಲ ನಮಗೆ ಸಾಕಷ್ಟು ನೋವಾಗಿದೆ ಆ ವ್ಯಕ್ತಿಯೊಬ್ಬರ ನಡವಳಿಕೆಯಿಂದ. ಈಗ ಇಲ್ಲೇ ತಮ್ಮ ಚಾನಲಲ್ಲೇ ಕೂತ್ಕೊಂಡು ಒಂದು ಮಾತು ಹೇಳಿದರು, ಇಗ್ಲೂರು ಬ್ಯಾರೇಜ್ಗೂ ದೇವೇಗೌಡರಿಗೂ ಸಂಬಂಧನೇ ಇಲ್ಲ, ಇಗ್ಲೂರು ಬ್ಯಾರೇಜ್ ಕಟ್ಟಲೇ ಇಲ್ಲ ದೇವೇಗೌಡರು ಅಂತ ಹೇಳ್ದಂಥದ್ದು ನನಗೆ ಜ್ಞಾಪಕ ಇದೆ. ನಮ್ಮ ಕಾರ್ಯಕರ್ತರಿಗೆ ನೋವಾಯ್ತು ಅವೆಲ್ಲ ವಿಚಾರಗಳು. ಜನಕ್ಕೆ ಗೊತ್ತಿದೆ, ತಾಲೂಕಿನ ಜನಕ್ಕೆ ಗೊತ್ತಿದೆ, ಹಳ್ಳಿ ಜನಕ್ಕೆ ಗೊತ್ತಿದೆ, ಇಗ್ಲೂರು ಪಂಚಾಯತಿಯವ್ರಿಗೆ ಗೊತ್ತಿದೆ ಏನೇನು ನಡೀತು, ಆ ಬ್ಯಾರೇಜ್ ಕಟ್ಟಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ರು ದೇವೇಗೌಡರು ಸಾಹೇಬ್ರ ಹೋರಾಟ ಏನು ಅಂತ. ಇವೆಲ್ಲ ಚರ್ಚೆಗಳಾದಾಗ ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರು ಕೆರಳಿದ್ರು. ಕೊನೆಗೆ JDS ಇಂದನಾದ್ರು ಟಿಕೆಟ್ ಕೊಡ್ತೀವಿ ಅಂತ ಮುಂಚೆನೇ ಆಫರ್ ಮಾಡಿದ್ವಿ, ಬೇಡ ಅಂದರು. ಕೊನೆಗೆ ಯಾವ ಮಟ್ಟಕ್ಕೆ ನಮ್ಮ ತಂದೆಯವ್ರು ರೆಡಿ ಇದ್ದರು ಅಂದರೆ, ನಡ್ಡಾಜಿ ಅವ್ರ ಫೋನ್ ಬಂದಾಗ ಕಚೇರಿಲಿ ಮೇಲೆ ಕೂತಿದ್ದೀವಿ, ಕೆಳಗಡೆ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ, ವೇದಿಕೆ ಇದೆ, ಕಾರ್ಯಕರ್ತರು ಮುಂದೆಗಡೆ ಕಾಯ್ತಾ ಇದ್ದಾರೆ. 1 ಗಂಟೆ ಕಾಯಿಸಿದ್ದೀವಿ. ಏನು ಹೇಳಬೇಕು ಗೊತ್ತಿಲ್ಲ, ಏನು ಇತ್ಯರ್ಥ ಆಗುತ್ತೆ ಗೊತ್ತಿಲ್ಲ, ಏನು ತೀರ್ಮಾನ ತಗೋಬೇಕು ಗೊತ್ತಿಲ್ಲ. ನಮ್ಮ ಮಿತ್ರತ್ವಕ್ಕೆ ಧಕ್ಕೆ ಆಗಬಾರ್ದು ಒಂದು ಚುನಾವಣೆಯಿಂದ. ಬೇಡ ನಾವೇ ಸೋತ್ಬಿಡೋಣ, ನಾವೇ ತಲೆ ಬಾಗ್ಬಿಡೋಣ, ಏನಾದ್ರು ಮಾಡ್ಕೊಳ್ಳಿ, ನಾವೇ ಹೋಗಿ ಚುನಾವಣೆ ಮಾಡಿಕೊಡುವ ಆಯಿತು ಅನ್ನೋ ಮಟ್ಟಕ್ಕೂ ಬಂದರು. ಆದರೆ ನಡ್ಡಾಜಿಯವರು ನಥಿಂಗ್ ಡೂಯಿಂಗ್ ಈ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ದಯಮಾಡಿ ನೀವು ಬಗ್ಗಬಾರ್ದು, ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಅಂತ ಅವ್ರ ಕಡೆಯಿಂದ ಡೈರೆಕ್ಷನ್ ಬಂದ ನಂತರ ಇವೆಲ್ಲ ಪ್ರಶ್ನೆಗಳು ಹುಟ್ತಾ ಶುರುವಾಯಿತು. ನನ್ನಲ್ಲಿ ಸ್ಪಷ್ಟತೆ ಇದ್ದರೂ, ಎಷ್ಟೇ ನಾನು ಚುನಾವಣೆಗೆ ಈಗ ಬೇಡ ಅಂತಕ್ಕಂಥ ನಿರ್ಧಾರ ಮಾಡಿದ್ರು, ಆ ಸನ್ನಿವೇಶ ನನ್ನನ್ನು ಚುನಾವಣೆಗೆ ನಿಲ್ತಕ್ಕಂಥದ್ದು ದೊಡ್ಡದು. ಇದು ವಾಸ್ತವ.